ಹೆಲೋ ನಮಸ್ತೆ, ವೆಲ್ಕಮ್ ಟು ಮಲ್ನಾಡ್ ಕೃಷಿ ಚಾನಲ್. ಆ್ಯಂಡ್ ಮಲ್ನಾಡ್ ಕೃಷಿ ಚಾನಲ್ನ ಮೊದಲನೇ ವ್ಲಾಗಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದು ನನ್ನ ಚಾನಲ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದು ಇಂಟ್ರೊಡಕ್ಷನ್ ವ್ಲಾಗ್ ಆಗಿರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ನನ್ನ ಚಾನಲ್ ಬಗ್ಗೆ ಡೀಟೇಲ್ ಆಗಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಚಾನಲ್ ನೇಮ್ ಬಂದು ಮಲ್ನಾಡ್ ಕೃಷಿ ಆ್ಯಂಡ್ ಹೆಸರೇ ತಿಳಿಸುವಂತೆ ಮಲ್ನಾಡಿನ ಕೃಷಿ ಬಗ್ಗೆ, ನಮ್ಮ ಮಲ್ನಾಡಲ್ಲಾಗುವಂತಹ ಕಾಫಿ ಕೊಯ್ಲು, ಅಡಿಕೆ ಕೊಯ್ಲು, ಏಲಕ್ಕಿ, ಕಾಳುಮೆಣಸು, ಈ ರೀತಿಯ ಎಲ್ಲಾ ರೀತಿಯ ಕೃಷಿ ಸಂಬಂಧಿಸಿದಂತಹ ಒಂದಷ್ಟು ವಿಷಯಗಳನ್ನ ನಿಮಗೆ ತೋರಿಸುವಂತಹ ಒಂದು ಉದ್ದೇಶದಿಂದನೇ ಈ ಚಾನಲ್ ಕ್ರಿಯೇಟ್ ಮಾಡಿದ್ದು. ನಮ್ಮ ಈ ಮಲ್ನಾಡ್ ಕೃಷಿ ಚಾನಲ್ ಅಲ್ಲಿ ನಿಮಗೆ ಏನೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಮಲ್ನಾಡ್ ಅಂದ್ರೆ ಯಾವ ಊರಪ್ಪ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಆಗಿರ್ಬೋದಲ್ವಾ. ಮಲ್ನಾಡ್ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಎಂಬ ತಾಲೂಕು. ಕಳಸ ನೀವು ಕೇಳಿರ್ಬೋದು, ಕಳಸೇಶ್ವರ ದೇವಸ್ಥಾನ ಎಲ್ಲ ಹೊರನಾಡ್ ಹತ್ರ ಇರುವಂತದ್ದು. ಈ ಒಂದು ತಾಲೂಕಿನಲ್ಲಿರುವಂತಹ ಒಂದು ಪುಟ್ಟ ಊರು ನಮ್ದು, ಬಾಳೆಕಾನ್ ಅಂತ. ಇದು ರೂರಲ್ ಏರಿಯಾ. ನನ್ನ ಹೆಸರು ಅಶ್ವಿನಿ, ನನ್ನ ಹಸ್ಬೆಂಡ್ ಹೆಸರು ಪ್ರದೀಪ್ ಅಂಡ್ ಹಿ ಇಸ್ ಅ ಪ್ಲಾಂಟರ್. ನಮ್ಮ ತೋಟದಲ್ಲಿ ಅಡಿಕೆ, ಏಲಕ್ಕಿ, ಕಾಫಿ, ಕಾಳುಮೆಣಸು, ಜಾಯಿಕಾಯಿ, ಹಾಗೆ ಲವಂಗ, ಈ ರೀತಿಯ ವಾಣಿಜ್ಯ ಬೆಳೆಗಳನ್ನ ಬೆಳೆದಿದ್ದೀವಿ. ನಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ಮಲ್ನಾಡ್ ಸೈಡ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನೇ ನೀವು ನೋಡ್ಬೇಕು. ಅಂಡ್ ನಮ್ಮ ತೋಟದಲ್ಲಿ ಈ ಎಲ್ಲಾ ಬೆಳೆಗಳಿಂದ ಯಾವ ರೀತಿ ಕೆಲಸಗಳಿರುತ್ತೆ ಅಂತ ಪ್ರದೀಪ್ ಬಾಯಿಂದನೇ ಕೇಳೋಣವಾ. ಮರಗಸಿ, ಕಾಫಿ ಗಿಡದ ಕಸಿ, ಅಡಿಕೆ ತೋಟ ಸ್ಪ್ರೇ, ಅಡಿಕೆ ಕಾಫಿ ಗೊಬ್ಬರ, 2ನೇ ರೌಂಡ್ ಕಾಫಿ ಗಿಡ ಚಿಗುರು ತೆಗೆಯೋದು, 2ನೇ ರೌಂಡ್ ಸ್ಪ್ರೇ, ಅಂಡ್ ಇದ್ರ ಮಧ್ಯೆ ಅಡಿಕೆ ಕೊಯ್ಲು, ಕಾಫಿ ಕೊಯ್ಲು, ಕಾಳುಮೆಣಸಿನ ಕೊಯ್ಲು, ಈ ರೀತಿ ಹೇಳ್ತಾ ಹೋದ್ರೆ ಕೆಲಸಗಳು ಮುಗಿಯೋದೇ ಇಲ್ಲ ತೋಟ ಅಂದ್ಮೇಲೆ. ಅಂಡ್ ನಮ್ಮ ತೋಟದಲ್ಲಾಗುವಂತಹ ಪ್ರತಿಯೊಂದು ಹಂತದ ಕೆಲಸಗಳನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತಾನೆ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದ್ದು. ಆಕ್ಚುಲಿ ನಂದು ಇನ್ನೊಂದು ಚಾನಲ್ ಇದೆ, ಅಶ್ವಿನಿ ಪ್ರದೀಪ್ ಮಲ್ನಾಡ್ ಅಂತ. ಅಂಡ್ ಅದರಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಬಂದಿದ್ದೆ. ಬಟ್ ನನ್ನ ಪರ್ಸನಲ್ ಆರ್ ಫ್ಯಾಮಿಲಿ ವ್ಲಾಗ್ಸ್ ನ ಕೂಡ ಆ ಚಾನಲ್ ಅಲ್ಲೇ ಶೇರ್ ಮಾಡ್ತಿದ್ರಿಂದ ಮೇ ಬಿ ಕೃಷಿಗೆ ಸಂಬಂಧಿಸಿದಂತಹ ವ್ಲಾಗ್ ಕೃಷಿಕರಿಗೆ ರೀಚ್ ಆಗೋಲ್ಲಿ ಸ್ವಲ್ಪ ಹಿಂದುಳಿತಾ ಬಂತು. ಬಿಕಾಸ್ ಫಸ್ಟ್ ಎಲ್ಲ ಚೆನ್ನಾಗಿ ರೀಚ್ ಆಗ್ತಾ ಇತ್ತು, ಬಟ್ ಈಗ ಡೌನ್ ಆಗ್ತಾ ಇದೆ. ನಾನು ಕೃಷಿ ವ್ಲಾಗ್ಸ್ ಮಾಡ್ತಿರೋ ಮೇನ್ ಪರ್ಪಸ್ ಕೃಷಿಕರಿಗೆ ರೀಚ್ ಆಗ್ಲಿ ಅಂತ. ಬಟ್ ಇತ್ತೀಚೆಗೆ ಅದಾಗದೇ ಇದ್ದಿದ್ರಿಂದ ಸೊ ಕೃಷಿಗೆ ಪ್ರತ್ಯೇಕವಾಗಿ ಒಂದು ಚಾನೆಲ್ ಮೀಸಲಿಡೋಣ ಅಥವಾ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಥಾಟ್ ಬಂತು. ಬಿಕಾಸ್ ಆ ಚಾನೆಲ್ ಅಲ್ಲಿ ನಾನು ಕೃಷಿಗೆ ಸಂಬಂಧಿಸಿದಂತಹ ವ್ಲಾಗ್ಗಳಲ್ಲಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ಲಿ ಅನ್ನೋ ಉದ್ದೇಶದಿಂದನೇ ನಾವೇನಾದ್ರು ಒಂದು ಉಪಕರಣಗಳನ್ನ ತಗೊಂಡಿದ್ರೆ ಅದ್ರ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲದನ್ನು ಡೀಟೇಲ್ ಆಗಿ ತಿಳಿಸ್ತಾ ಇದ್ದೆ. ಬಟ್ ಇತ್ತೀಚೆಗೆ ಅದು ರೀಚ್ ಆಗದೆ ಇರೋ ಕಾರಣದಿಂದ ನಾನು ಈ ಡಿಸಿಷನ್ಗೆ ಬರಬೇಕಾಗಿ ಬಂತು. ಬಟ್ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ಯಾರ್ಯಾರು ಕೃಷಿಕರಿದ್ದೀರೋ ಅಥವಾ ಇನ್ಯಾರು ನಿಮ್ಮ ಕೃಷಿಕ ಫ್ರೆಂಡ್ಸ್ ಇದ್ದಾರೋ ಅವರಿಗೆ ಇದನ್ನ ರೀಚ್ ಮಾಡಿ. ಅಂಡ್ ನನ್ನ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅಥವಾ ನನ್ನ ಫ್ಯಾಮಿಲಿ ವ್ಲಾಗ್ಸ್ ನೋಡೋ ಇಂಟ್ರೆಸ್ಟ್ ಇದ್ರೆ ನನ್ನ ಅಶ್ವಿನಿ ಪ್ರದೀಪ್ ಮಲ್ನಾಡ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ಬೋದು, ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ. ಅಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ತೋಟದಲ್ಲಿ ಯಾವ ಕೆಲಸ ನಡೀತಿದೆ ಅಂತ ತೋರಿಸೋದಕ್ಕೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ, ಅಂಡ್ ನನ್ನ ಈ ಇಂಟ್ರೊಡಕ್ಷನ್ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಕೃಷಿಕರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿ ಯು ಸೂನ್, ಬಾಯ್.